ತೋಟದಲ್ಲಿ ನೀರು ಕುಡಿದಿದ್ದೇ ತಪ್ಪಾಯ್ತು. ಏನಾಯ್ತು ಹಾಗಾದ್ರೆ? ಎಸ್ಸಿ ಸಮುದಾಯದವರ ಮೇಲೆ ಹಲ್ಲೆ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಕಲ್ಲನ್ನ ತೂರಿ ಕೊಡಲಿ ದೊಣ್ಣೆಗಳಿಂದ ಹಲ್ಲೆ ಮಾಡಲಾಗಿದೆ. ಇನ್ನು ಎಸ್ಟಿ ಸಮುದಾಯದ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ. ಇನ್ನು 15ಕ್ಕೂ ಹೆಚ್ಚು ಎಸ್ಸಿ ಸಮುದಾಯದವರಿಗೆ ಗಾಯ ಆಗಿದೆಯಂತೆ. ಗಾಯಾಳುಗಳಲ್ಲಿ 3 ಸ್ಥಿತಿ ಕೂಡ ಬಹಳ ಗಂಭೀರವಾಗಿದೆ ಎಂಬ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಎಸ್ಸಿ ಸಮುದಾಯದವರ ಮೇಲೆ ಹಲ್ಲೆ ಆರೋಪ ಕೇಳಿ ಬರ್ತಾ ಇದೆ. ಕಲ್ಲನ್ನು ತುರಿದ್ದಾರಂತೆ, ಜೊತೆಗೆ ಕೊಡಲಿ ದೊಣ್ಣೆಗಳಿಂದ ಹಲ್ಲೆ ಕೂಡ ಮಾಡಿದ್ದಾರಂತೆ. ಎಸ್ಟಿ ಸಮುದಾಯದ ವಿರುದ್ಧ ಈ ಒಂದು ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. 15ಕ್ಕೂ ಹೆಚ್ಚು ಎಸ್ಸಿ ಸಮುದಾಯದವರಿಗೆ ಗಾಯಗಳಾಗಿದ್ಯಂತೆ. ನೋಡಿ, ತೋಟದಲ್ಲಿ ನೀರು ಕುಡಿದಿದ್ದೆ ದೊಡ್ಡ ತಪ್ಪಾಗೋಯ್ತಾ ಎಂಬ ಪ್ರಶ್ನೆ ಬರ್ತಾ ಇದೆ. ಯಾಕೆಂತಂದ್ರೆ ಇಷ್ಟರ ಮಟ್ಟಿಗೆ ಆ ಒಂದು ಪರಿಸ್ಥಿತಿ, ಸಂದಿಗ್ಧ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ, ಜೊತೆಗೆ ಇಷ್ಟರ ಜನಕ್ಕೆ ಹಲ್ಲೆ ಆಗುತ್ತೆ ಅಂದ್ರೆ ಬಹಳ ಆಶ್ಚರ್ಯ ಆಗುತ್ತೆ. 15ಕ್ಕೂ ಹೆಚ್ಚು ಎಸ್ಸಿ ಸಮುದಾಯದವರಿಗೆ ಗಾಯ ಆಗಿದೆಯಂತೆ. ಅವರೆಲ್ಲರನ್ನೂ ಕೂಡ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ, ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ. ಗದಗ್ನ ಚಿಕ್ಕ ವಡ್ಡಟ್ಟಿಯಲ್ಲಿ ಒಂದು ಭಾರಿ ಆತಂಕ ಈಗ ಮನೆ ಮಾಡಿದೆ. ಮುಂಡರಗಿ ತಾಲೂಕಿನ ಚಿಕ್ಕ ವಡ್ಡಟ್ಟಿ ಗ್ರಾಮ, ಅಲ್ಲಿ ಎಲ್ಲ ಗಾಯಾಳುಗಳೇನಿದ್ದಾರೆ ಅವರ ಪರಿಸ್ಥಿತಿ ಕೂಡ ಬಹಳ ಗಂಭೀರವಾಗಿದೆ. ಜೊತೆಗೆ ಈಗ 3 ಸ್ಥಿತಿ ಕೂಡ ಗಂಭೀರ ಆಗಿದೆ ಎಂಬ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಒಂದು ನೀರು ಕುಡಿದಕ್ಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಹಲ್ಲೆ ಮಾಡ್ತಾರೆ ಅಥವಾ ಇಷ್ಟು ದೊಡ್ಡ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಯಾರು ಕೂಡ ಊಹೆ ಮಾಡ್ಕೊಂಡಿರಲಿಲ್ಲ. ಇನ್ನು ಎಸ್ಸಿ ಸಮುದಾಯದವರ ಮೇಲೆ ಈ ಒಂದು ಹಲ್ಲೆ ಆರೋಪ ಕೇಳಿ ಬರ್ತಾ ಇದೆ. ಸಾಕಿನ ಚಿಕ್ಕವಡ್ಡಟ್ಟಿ, ಮುಂಡ್ರಿ ತಾಲೂಕು, ಗದಗ ಜಿಲ್ಲಾ. ನಮ್ಮ ಹುಡುಗ ಹೊಲಕ್ಕೆ ಹೋಗಿದ್ರು. ಹೊಲಕ್ಕೆ ಹೋದಾಗ ಅವ ನೀರಡಿಕೆ ಇತ್ತು ರೀ. ಅವ್ರದ್ದು ತೋಟದಾಗ ನೀರು ಇತ್ತು, ನಮ್ಮ ನೀರು ಇದ್ದಿದ್ರು ಕುಡಿಯೋಕೆ. ನಾವು ತೋಟದಾಗ ನೀರು ಕುಡಿಯೋಕೆ ಹೋದಾಗ ಬಂದು ನೀರು ಕುಡಿಯೋಕೆ ಅದು ಬಂದು ನಮ್ಮ ಹೊಲದಾಗ ಅಂತಂದು ಅವರು ಇದನ್ನ ಮಾಡ್ಯಾರ. ಒಂದ ಹುಡುಗ ಬೇಡ ಅಂತಂದು ಹಿಂಗೆ ಇದನ್ನ ಮಾಡಿದ್ರಂತ್ರಿ. ಮುಟ್ಟಿಲ್ಪ, ನಾನು ನೀರು ಕುಡ್ದೀನಿ, ಏನಿಲ್ಲ ನಮ್ಮವ್ರು ಯಾಕೆ ಕುಡ್ದೆ, ಹೊಲೆ ಅಡಿಸಿ ಮಾಡೋ ಮಾದಿಗೆ ನಿನಗೆ ಗೊತ್ತಾಗತ್ತಿರಲಿಲ್ಲ, ನಾಚಿಕೆ ಮಾಡೋದು ಮಾಡತ್ತೀನಿ, ಹೊಲೆ ಹೊಲೆ ಅಂತ ಆಗ ಏಕ್ ತಮ್ಮ ಹೊಡ್ಯಾಕತ್ತೀರ. ಈ ಅವರು ತಳರ್ ಹುಡ್ರಿ ಅಂದ್ರನ್ರಿ ಹೊಲ್ದಾರ ಅನ್ನತ್ಗೆ ಇವ್ರು ಏನ್ ಮಾಡ್ರಿ, ಹೊಡೆದ ಬಿಡ್ರಿ ಅಂದ್ ಹೊಡೆದ ಬಿಡ್ರಿ. ಅಲ್ಲಿ ಒಬ್ಬನಾಗ ಹುಡುಗ ಫೋನ್ ಹಚ್ಚನ್ರಿ ಒಡ್ಡಟ್ಟಿಗೆ. ಆಗ ನಮ್ಮ ಹುಡ್ರಿ ಇವ್ರು ಏನೈತಿ ಒಂದು 5 ಮಂದಿ ಸೇರ್ಬಿಟ್ಟು ಒಂದು ಹೋಗ್ಯಾರಿ. ಅಲ್ಲಿ ಹೋದ ತಕ್ಷಣ ಏನ್ ಮಾಡ್ರಿ, ಇವ್ರು ಅಲ್ಲಿ ಹೊಡೆದ ಮುಗಿಸಿ ಹೊಡೆದು ಕುಂದ್ರಿ. ಇಲ್ಲ ನೀವು ಹಿರಿಯರು ಬರಬಿಟ್ಟ ನೀವು ಒಂದು ಕಳ್ಸ ನಿಂಬಿಟ್ಟಾಗ ಅದು ಏನಾದ ಅಲ್ಲಿ ಚಟ್ ಕಟ್ಟಾರಂತ್ರಿ. ಈಗ ಹೊಡೆದಾಗ ಕಿರಾಡೋದು, ಚಟ್ ಕಟ್ಟೋದು, ಕಲ್ ತುರಾಡೋದು, ಬಡಿಗೆ ತೊಗೊಳೋದು ನಿಂತಿತ್ತಂತ್ರಿ. ಹಂಗಾಗಿ ಯಾರು ಹೊಡ್ರಿ ಪಗಾರ ಅಂತ ಒಂದು ಇವ್ರು ಏನ್ ಮಾಡ್ರಿ, ನಾವೇನಂತೀವಿ ಫೋನ್ ಹಚ್ಚಿದ್ವಿ ಹೊರಗತ್ತ ಎಲ್ಲ ಒಂದು ಬಿಟ್ಟು ಬರ್ರಿ, ಅವ್ನು ಶಾಸ್ತ್ರ ಏನ್ ಮಾಡ್ತಾರೋ ಮಾಡಿ ಅವ್ರು ನೀವು ಬಂದ್ಬಿಡ್ರಿ ಅಂತ ಇವ್ರು ಕದ್ವಿ. ಇವ್ರು ಕರ್ತಿ ಇವ್ರು ಏನ್ ಮಾಡಿಲ್ರಿ, ಜೀವದ ಬೆದಕ್ಕೆ ಸರ ಏನಾರ ಅವರ ಕಾರಣ ರೀ. ನಮ್ಮ ಅವ್ರು ತಳವ್ರ ಮಂದಿ ಎಲ್ಲ ನಮ್ಗೆ ಇಡೀ ಊರ ಒಂದಾಗೈತ್ರಿ. ಇವತ್ತಿಗೆ ಇಡೀ ಊರ ಒಂದಾಗೈತಿ ಸರ. ಎಸ್ನು ತೋಟದಲ್ಲಿ ನೀರು ಕುಡಿದಕ್ಕೆ ಇಷ್ಟು ದೊಡ್ಡ ಮಟ್ಟಕ್ಕೆ ಅವಾಂತರ ಆಗಿದೆ ಅಂತ ಹೇಳ್ಬೋದು. ಕೇವಲ ತೋಟದಲ್ಲಿ ನೀರು ಕುಡಿದ್ರು ಅಂತ 15ಕ್ಕೂ ಹೆಚ್ಚು ಎಸ್ಸಿ ಸಮುದಾಯದವರ ಮೇಲೆ ಹಲ್ಲೆ ಮಾಡಲಾಗಿದೆ. ಈ ಒಂದು ಗಂಭೀರ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಗಾಯಾಳುಗಳಲ್ಲಿ 3 ಸ್ಥಿತಿ ಬಹಳ ಗಂಭೀರವಾಗಿದೆಯಂತೆ. ಸದ್ಯಕ್ಕೆ ಆ ಒಂದು ಗ್ರಾಮದಲ್ಲಿ ಭಾರಿ ಆತಂಕ ಮನೆ ಮಾಡಿದೆ. ಯಾಕೆಂತಂದ್ರೆ ಒಂದು ಗ್ರಾಮದಲ್ಲಿ ಈ ರೀತಿ ಆಗತ್ತೆ ಅಂತಂದ್ರೆ ಯಾರಿಗೆ ಆದ್ರೂ ಕೂಡ ಬಹಳ ಒಂದು ಟೆನ್ಷನ್ ಆಗುತ್ತೆ. ಇವತ್ತು ಅವ್ರಿಗಾಗಿದೆ, ನಾಳೆ ನಮ್ಗಾಗಬಹುದು ಅನ್ನೋ ಯೋಚನೆ ಕೂಡ ಮೂಡುತ್ತೆ. ಇದರ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪರಮೇಶ್. ಅಲ್ಲಿ ಏನಾಯ್ತು ಪರಮೇಶ್, ಇಂತಹ ದೊಡ್ಡ ಮಟ್ಟದಲ್ಲಿ ಗ್ರಾಮದಲ್ಲಿ ಆತಂಕ ನಿರ್ಮಾಣ ಆಗ್ಲಿಕ್ಕೆ ಏನಾಯ್ತಲ್ಲಿ ಪ್ರೆಸೆಂಟ್ ಅಂತ? ಏನೊಂದು ದುರ್ಘಟನೆ ನಡೆದಿದೆ. ಎಂತ ಘಟನೆ ಅಂತ ಹೇಳಿದ್ರೆ, ಎಸ್ಸಿ ಸಮಾಜವನ್ನ ಏನು ಗ್ರಾಮದಲ್ಲಿ ಬದುಕೋಕೆ ಹಾಕಿಲ್ವಾ ಅಥವಾ ಈ ಸಮಾಜದಲ್ಲಿ ನೀರು ಕುಡಿಯೋಕೆ ಹಾಕಿಲ್ಲ ಅಂತ ಹೇಳಿದ್ರೆ ಎಂತ ದುರ್ದೈವದ ಸಂಗತಿ ಅಂತ ಹೇಳ್ಬೋದು. ಏನು ಗದಗ ಜಿಲ್ಲಾ ಮುಂಡ್ರಗಿ ತಾಲೂಕಿನ ಚಿಕ್ಕವಡ್ಡಟ್ಟಿ ಗ್ರಾಮದಲ್ಲಿ ಇದು ಮತ್ತು ಏನು ಕೊಡಲಿ ಮತ್ತು ದೊಣ್ಣೆಗಳಿಂದ ಕೊಚ್ಚಿ ಹಲ್ಲೆ ಮಾಡಿರುವಂತಹ ಏನು ಎಸ್ಟಿ ಸಮಾಜದ ಒಂದು ವ್ಯಕ್ತಿಗಳು, ಎಸ್ಸಿ ಸಮಾಜವನ್ನ ಎಸ್ಸಿ ಸಮಾಜದ ವ್ಯಕ್ತಿ ಏನು ಎಸ್ಟಿ ಸಮಾಜದ ಒಂದು ಹೊಲದಲ್ಲಿ ನೀರು ಕುಡ್ಲಿಕ್ಕೆ ಹೋದ್ರು ಕೂಡ ಎಸ್ಟಿ ಸಮಾಜಕ್ಕೆ ನ್ಯಾಯ ಸಿಗ್ತಾ ಇಲ್ಲ, ಹಾಗೂ ಈ ಗ್ರಾಮದಲ್ಲಿ ಬದುಕೋಕೆ ಹಾಕಿಲ್ವಾ ಅಂತ ಹೇಳಿ ಏನು ದುರ್ಘಟನೆ ನಡೀತಾ ಇದೆ. ಏನು ಸಮಾಜ ಕಲ್ಯಾಣ ಇಲಾಖೆ ಆಗಲಿ, ಪೊಲೀಸ್ ಇಲಾಖೆ ಆಗಲಿ, ಸರ್ಕಾರವಾಗ್ಲಿ, ಸರ್ಕಾರದಲ್ಲಿ ದೌರ್ಜನ್ಯ ಸಮಿತಿ ಅಂತ ಇರುತ್ತೆ. ಆ ದೌರ್ಜನ್ಯ ಸಮಿತಿ ಏನ್ ಮಾಡ್ತಾ ಇದೆ ಅನ್ನೋದೇ ತಿಳಿತಾ ಇಲ್ಲ. ಯಾಕಂತ ಹೇಳಿದ್ರೆ ಈ ಗ್ರಾಮದಲ್ಲಿ ಏನು ಎಸ್ಸಿ ಸಮಾಜದ ವ್ಯಕ್ತಿ ಎಸ್ಟಿ ಸಮಾಜದ ಒಂದು ಹೊಲದಲ್ಲಿ ನೀರು ಕುಡ್ಲಿಕ್ಕೆ ಹೋದ್ರೆ ಅವರಿಗೆ ಕೊಡಲಿ ಮತ್ತು ದೊಣ್ಣೆಗಳನ್ನ ಬಡಿತಾರ ಅಂತ ಹೇಳಿದ್ರೆ ಎಂತ ದುರ್ದೈವದ ಸಂಗತಿ ಅಂತ ಹೇಳ್ಬೋದು. ಅಧಿಕಾರಿಗಳು ಏನು ಕಣ್ಮುಚ್ಚು ಕೂತ್ಕೊಂಡಿದ್ದಾರೆ, ಇನ್ನು ಸರ್ಕಾರ ಕಣ್ಮುಚ್ಚು ಕೂತ್ಕೊಂಡಿದ್ದಾರೆ. ಏನು ಸಮಾಜದಲ್ಲಿ ಎಸ್ಸಿ ಸಮಾಜದಲ್ಲಿ ಸುಮಾರು 103 ಜಾತಿಗಳು ಬರುತ್ತೆ. ಆ 103 ಜಾತಿಗಳಿಗೂ ಏನು ಈ ಸಮಾಜದಲ್ಲಿ, ಈ ದೇಶದಲ್ಲಿ ಬದುಕೋಕೆ ಹಾಕಿಲ್ವಾ ಎಂಬಂತ ಒಂದು ದುರ್ಘಟನೆ ಸಂಗತಿ ಹೇಳಲಿಕ್ಕೆ ಬಯಸ್ತೀನಿ. ಇದು ಕೇವಲ ಮುಖ್ಯಮಂತ್ರಿಗಳಲ್ಲ, ಈ ಸಮಾಜದ ಒಂದು ಎಸ್ಸಿ ಸಮಾಜದ ಕೂಗನ್ನ ಈ ಸರ್ಕಾರಕ್ಕೆ ಕೇಳಬೇಕಾಗಿದೆ. ಏನು SP ರೋಹನ್ ಜಗದೀಶ್ ಅವರು ಈಗಾಗಲೇ ಆ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಏನು ಮುಂಡ್ರಗಿ ತಾಲೂಕಿನ ಚಿಕ್ಕವಡ್ಡಟ್ಟಿ ಗ್ರಾಮದಲ್ಲಿ ಈ ದುರ್ದೈವ ಘಟನೆ ನಡೆದಿದೆ.
ಆ ದುರ್ದೈವ ಘಟನೆಗೆ ಎಸ್ ಟಿ ಸಮಾಜ SC ಸಮಾಜ ಏನು ಸರ್ಕಾರ ಅವರಿಗೆ ಅನುದಾನ ನೀಡುತ್ತೆ, ನೀರು ಕುಡ್ಲಿಕ್ಕೆ ಹೋದ್ರೆ ಹೊಡಿತಾರಂದ್ರೆ ಎಂತ ದೂರ ಸಂಗತಿ. ಅವರ ಮೇಲೆ ಕಠಿಣ ಕ್ರಮ ಜರುಗಿಸಬೇಕು. ಕಠಿಣ ಕ್ರಮ ಜರುಗಿಸಲಿಲ್ಲ ಅಂತ ಹೇಳಿದ್ರೆ SC ಸಮಾಜ ಈಗಾಗಲೇ ಒಗ್ಗೂಡ್ತಾ ಇದೆ. SC ಸಮಾಜದಲ್ಲಿ ಈಗಾಗಲೇ ಲಂಬಾಣಿ, ಬಂಜಾರ, ಬೋವಿ, ಕೊಚ್ಚ, ಕೊರಮ, ಹರಿಜನ್ ಸಮಾಜ 133 ಜಾತಿ ಬರುತ್ತೆ. ಆ 133 ಜಾತಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಕುತ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಪರಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.